ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ನಮ್ಮ ಕರ್ನಾಟಕ ಬೆಂಗಳೂರು ವಿಭಾಗ ಅದರ ಒಂದು ಮುಂದುವರಿದ ಭಾಗವನ್ನು ಅಧ್ಯಯನ ಮಾಡೋಣ. ಹಾಗಾದರೆ ಹಿಂದಿನ ಅವಧಿಯಲ್ಲಿ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದ ಒಂದು ಕಿರು ಪರಿಚಯವನ್ನು ನಾವು ಮಾಡಿಕೊಂಡಿದ್ದೀವಿ. ಅದರಲ್ಲಿ ಕೂಡ ಬೆಂಗಳೂರು ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳ ಹೆಸರುಗಳನ್ನು ನಾವು ತಿಳಿದುಕೊಂಡಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 4 ಕಂದಾಯ ವಿಭಾಗಗಳ ಒಂದು ಪರಿಚಯವನ್ನು ನಾವು ಮಾಡಿಕೊಂಡಿದ್ದೀವಿ. ಜೊತೆಗೆ ಈ ಒಂದು ನಮ್ಮ ಕರ್ನಾಟಕ ಅಂತಕ್ಕಂಥ ಒಂದು ಪಾಠದಲ್ಲಿ ಈ ಬೆಂಗಳೂರು ವಿಭಾಗ ಅಂತಕ್ಕಂಥ ಒಂದು ಘಟಕದಲ್ಲಿ ಕೃಷಿ ಮತ್ತು ಉದ್ದಿಮೆಗಳ ಒಂದು ಬೆಳವಣಿಗೆಗೆ ಕಾರಣವಾಗಿರತಕ್ಕಂಥ ಅಂಶಗಳ ಕುರಿತು ಕೂಡ ನಾವು ಹಿಂದಿನ ಅವಧಿಯಲ್ಲಿ ಅಧ್ಯಯನವನ್ನು ಮಾಡಿದ್ದೀವಿ. ಹಾಗಾದರೆ ಇವತ್ತಿನ ಒಂದು ಅವಧಿಯಲ್ಲಿ ನಾವು ಉದ್ದಿಮೆಗಳು ಅಂತಕ್ಕಂಥ ಒಂದು ಘಟಕವನ್ನು ಅಧ್ಯಯನ ಮಾಡೋಣ. ಹಾಗಾದರೆ ನಮ್ಮ ಕರ್ನಾಟಕ ಬೆಂಗಳೂರು ವಿಭಾಗ, ನಮ್ಮ ಕರ್ನಾಟಕ ಬೆಂಗಳೂರು ವಿಭಾಗ, ಬೆಂಗಳೂರು ವಿಭಾಗ ಇದರಲ್ಲಿ ಈ ಉದ್ದಿಮೆಗಳು ಅಂತಕ್ಕಂಥ ಒಂದು ಘಟಕವನ್ನು ನಾವು ನೋಡಬೇಕಾದ್ರೆ ಉದ್ದಿಮೆಗಳು. ಹಾಗಾದರೆ ಅವತ್ತಿನ ಒಂದು ಕಾಲದಲ್ಲಿ ಈ ಬೆಂಗಳೂರು ವಿಭಾಗ ಅಂತಕ್ಕಂಥದ್ದು ಈ ಒಂದು ಸ್ಥಳದಲ್ಲಿ ಅನೇಕ ಕೈಗಾರಿಕೆಗಳು ಸ್ಥಾಪಿತವಾಗಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತಿನ ಒಂದು ಕಾಲದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಅಂತ ಹೇಳಿ ನಾವು ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಕರೀತಾ ಇದ್ದೀವಿ. ನೋಡಿ ಮಕ್ಕಳೇ, ಕೈಗಾರಿಕಾ ವಲಯದ ನಿರ್ಮಾತೃ, ಕೈಗಾರಿಕಾ ವಲಯದ ನಿರ್ಮಾತೃ ಅಂತೇಳಿ ನಾವು ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಕರೀತಾ ಇದ್ದೀವಿ. ಹಾಗಾದರೆ ಅವತ್ತಿನ ಒಂದು ಕಾಲದಲ್ಲಿ ಇವರು ಕೈಗಾರಿಕೆಗಳಲ್ಲಿ ಸಾಧಿಸತಕ್ಕಂಥ ಒಂದು ಸಾಧನೆ, ಕೈಗಾರಿಕೆಗಳಲ್ಲಿ ಇವರು ಮಾಡತಕ್ಕಂಥ ಒಂದು ಸಾಧನೆಯನ್ನ ಮನಗಂಡು ಇವರನ್ನ ಕೈಗಾರಿಕಾ ವಲಯದ ನಿರ್ಮಾತೃ ಅಂತೇಳಿ ಇವರನ್ನ ಕರೀತಾ ಇದ್ದಾರೆ. ಹಾಗಾದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಅವತ್ತಿನ ಒಂದು ಕಾಲದಲ್ಲಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಮುಂದಾಲೋಚನೆಗಳನ್ನ ಕಾರ್ಯರೂಪಕ್ಕೆ ತಂದಿರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತೇಳಿ ಇವರನ್ನ ನಾವು ಕರೀತಾ ಇದ್ದೀವಿ. ನೋಡಿ ಮಕ್ಕಳೇ, ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಮುಂದಾಲೋಚನೆಗಳು ಅಂದರೆ ಅವರ ಒಂದು ಆಡಳಿತದಲ್ಲಿ ಬರತಕ್ಕಂಥ ಸ್ಥಳಗಳು, ಅಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಬೇಕಾಗಿರತಕ್ಕಂಥ ಒಂದು ಅನಿವಾರ್ಯತೆ ಇತ್ತು. ಅವರ ಒಂದು ಮುಂದಾಲೋಚನೆಗಳನ್ನು ತಿಳಿದುಕೊಂಡಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಅವರು ಹಾಕಿಕೊಂಡಿರತಕ್ಕಂಥ ಒಂದು ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರತಕ್ಕಂಥ ಒಂದು ಯೋಜನೆಯನ್ನ ರೂಪಿಸಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಇವರಾಗಿರ್ತಕ್ಕಂಥದ್ದನ್ನು ನಾವು ಮಾತಾಡಿದ್ದೀವಿ. ಹಾಗಾದರೆ ಈ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡದೇ ಹೊರತು ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದ್ರೆ ಈ ಕೈಗಾರಿಕೆಗಳು ಅಂತಕ್ಕಂಥವು ಒಂದು ರಾಜ್ಯದ ಒಂದು ಪ್ರಗತಿಗೆ, ಅಭಿವೃದ್ಧಿಗೆ ಸಾಕಷ್ಟು ಸಹಾಯಕಾರಿಯಾಗಿದ್ದಾವ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ನೋಡ್ರಿ, ಸಣ್ಣ ಪ್ರಮಾಣದ ಕೈಗಾರಿಕೆಗಳಿರ್ಬೋದು, ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿರ್ಬೋದು, ಬೃಹತ್ ಕೈಗಾರಿಕೆಗಳಿರ್ಬೋದು, ಇವು ಸ್ಥಾಪನೆ ಆಗಲೇಬೇಕಾಗ್ತದೆ. ಯಾಕಂದ್ರೆ ಒಂದು ರಾಜ್ಯ ಅಂತಕ್ಕಂಥದ್ದು ಸಾಕಷ್ಟು ಅಭಿವೃದ್ಧಿಯನ್ನ, ಪ್ರಗತಿಯನ್ನ ಕಾಣಬೇಕು ಅಂತಂದ್ರೆ ಈ ಕೈಗಾರಿಕೆಗಳು ಅಥವಾ ಉದ್ದಿಮೆಗಳು ಅಂತಕ್ಕಂಥವು ಪ್ರಮುಖವಾಗಿರತಕ್ಕಂಥ ಪಾತ್ರವನ್ನ ವಹಿಸ್ತಾ ಇರತಕ್ಕಂಥದ್ದನ್ನು ನಾವು ಮಾತಾಡಿದ್ವಿ. ಹಾಗಾದ್ರೆ ಅವತ್ತಿನ ಒಂದು ಕಾಲದಲ್ಲಿ ಬೆಂಗಳೂರು, ಭದ್ರಾವತಿ, ಶಿವಮೊಗ್ಗ ಮತ್ತು ತುಮಕೂರು ಇವೆಲ್ಲ ಜಿಲ್ಲೆಗಳಲ್ಲಿ ಕೈಗಾರಿಕೆಗಳು ಅಂತಕ್ಕಂಥವು ಸ್ಥಾಪಿತವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಮಕ್ಕಳೇ, ನಿಮಗೆಲ್ಲ ಗೊತ್ತಿರಬಹುದು, ಬೆಂಗಳೂರು ಅಂತಕ್ಕಂಥ ಒಂದು ಮಹಾನಗರದಲ್ಲಿ
ಸಾಕಷ್ಟು ಬೃಹತ್ ಪ್ರಮಾಣದ ಒಂದು ಕೈಗಾರಿಕೆಗಳು ಸ್ಥಾಪಿತವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಬಹಳಷ್ಟು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ಮಹಾನಗರ ಯಾವುದಾದ್ರೂ ಇದ್ದರೆ ಅದು ಬೆಂಗಳೂರು ಮಹಾನಗರ ಅಂತಕ್ಕಂಥದ್ದನ್ನ ನಾವು ಮರೆಯಬಾರದು. ಅತ್ಯಧಿಕ ಪ್ರಮಾಣದಲ್ಲಿ ಕೈಗಾರಿಕೆಗಳು, ಉದ್ದಿಮೆಗಳು ಅಂತಕ್ಕಂಥವು ಈ ಒಂದು ಮಹಾನಗರದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಹಾಗಾದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಇರತಕ್ಕಂಥ ಒಂದು ಕಾಲದಲ್ಲಿ ಅಂದ್ರೆ 1923ರ ಒಂದು ಅವಧಿಯಲ್ಲಿ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅಂತಕ್ಕಂಥ ಒಂದು ಕಾರ್ಖಾನೆ ಸ್ಥಾಪಿತವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ನೋಡ್ರಿ 1923ರಲ್ಲಿ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಸ್ಥಾಪನೆಯಾಗಿರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾದ್ರೆ ಈ ಭದ್ರಾವತಿಯಲ್ಲಿರ್ತಕ್ಕಂಥ ಈ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗೆ ಈಗ ಯಾವ ಹೆಸರನ್ನು ಇಟ್ಟಿದ್ದಾರೆ ಅಂತಂದ್ರೆ ಅದನ್ನ ಸರ್ ಎಂ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅಂತೇಳಿ ಅದಕ್ಕೆ ಹೆಸರನ್ನು ಇಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ 1933ರ ಒಂದು ಅವಧಿಯಲ್ಲಿ ಈ ಒಂದು ಕಾಗದದ ಒಂದು ಕಾರ್ಖಾನೆ 1936ರ ಒಂದು ಅವಧಿಯಲ್ಲಿ ಕಾಗದದ ಕಾರ್ಖಾನೆ ಕೂಡ ಈ ಭದ್ರಾವತಿಯಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗೆ ಅನೇಕ ಕೈಗಾರಿಕೆಗಳು ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಆಡಳಿತದ ಅವಧಿಯಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಜೊತೆಗೆ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಅಂತಕ್ಕಂಥದ್ದು ಡಾಲ್ಮಿಯಾ ಸಿಮೆಂಟ್ ಕಾರ್ಖಾನೆ ಅಂತಕ್ಕಂಥದ್ದು ಕೂಡ ಸ್ಥಾಪನೆಯಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅಂತಕ್ಕಂಥದ್ದು ಕೂಡ ಸ್ಥಾಪನೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನ ಈ ಬೆಂಗಳೂರು ಅಂತಕ್ಕಂಥ ಒಂದು ಮಹಾನಗರದಲ್ಲಿ ಮಾಹಿತಿ ತಂತ್ರಜ್ಞಾನ ಇರಬಹುದು, ಜೈವಿಕ ತಂತ್ರಜ್ಞಾನ ಇರಬಹುದು, ಅನೇಕ ಪ್ರಸಿದ್ಧವಾಗಿರ್ತಕ್ಕಂಥ ಉದ್ದಿಮೆಗಳಿರಬಹುದು, ಇವೆಲ್ಲವೂ ಜೊತೆಗೆ ಕೈಗಾರಿಕೆಗಳು ಕೂಡ ಸ್ಥಾಪಿತವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮಕ್ಕಳೇ, ಈ ಬಟ್ಟೆ ರಫ್ತು ವ್ಯಾಪಾರದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ. ಇಡೀ ದೇಶದಲ್ಲಿ ಈ ಬಟ್ಟೆ ವ್ಯಾಪಾರವನ್ನು ಮಾಡ್ತಕ್ಕಂಥ ಒಂದು ಈ ಒಂದು ಬಟ್ಟೆ ರಫ್ತು ವ್ಯಾಪಾರದಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ದೊಡ್ಡಬಳ್ಳಾಪುರ ಇರಬಹುದು, ಆನೇಕಲ್, ಇಲ್ಲಿ ಅನೇಕ ಸಿದ್ಧ ಉಡುಪಿನ ಒಂದು ಪಾರ್ಕ್ಗಳನ್ನು ಕೂಡ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ದೊಡ್ಡಬಳ್ಳಾಪುರ ಮತ್ತು ಆನೇಕಲ್ ಅಂತಕ್ಕಂಥ ಒಂದು ಈ 2 ಸ್ಥಳಗಳಲ್ಲಿ ಸಿದ್ಧ ಉಡುಪಿನ ಒಂದು ಪಾರ್ಕ್ಗಳನ್ನ ಸರ್ಕಾರ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಕೈಗಾರಿಕೆಗಳು ಕೆಲವೊಂದಷ್ಟು ಸರ್ಕಾರದ ಒಂದು ಸ್ವಾಮ್ಯಕ್ಕೆ ಒಳಪಟ್ಟಿದ್ದರೆ, ಅಂದ್ರೆ ಸರ್ಕಾರದ ಒಂದು ಆಡಳಿತಕ್ಕೆ ಒಳಪಟ್ಟಿದ್ದರೆ, ಇನ್ನೂ ಕೆಲವೊಂದಷ್ಟು ಕೈಗಾರಿಕೆಗಳು ಅಥವಾ ಉದ್ದಿಮೆಗಳು ಖಾಸಗಿ ಮಾಲೀಕತ್ವದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗೆ ಈ ಜವಳಿ ಉದ್ಯಮ ಅಂತಕ್ಕಂಥದ್ದು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಬಟ್ಟೆ ವ್ಯಾಪಾರ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ನಮ್ಮ ಕರ್ನಾಟಕ ರಾಜ್ಯ ಕಂಡಿತ್ತು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದ್ರೆ ಇನ್ನು ಮುಂದೆ ಇಲ್ಲಿ ಕೂಡ ಕೆಲವೊಂದಷ್ಟು ಕೈಗಾರಿಕೆಗಳು ಈ ಒಂದು ಭಾಗಗಳಲ್ಲಿ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಬದುಕಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅನೇಕ ಚಿಕ್ಕ ಪ್ರಮಾಣದ ಕೈಗಾರಿಕೆಗಳು, ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು, ಬೃಹತ್ ಕೈಗಾರಿಕೆಗಳು ಸ್ಥಾಪಿತವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಮುಂದೆ ಬರ್ತಕ್ಕಂಥ ಒಂದು ಘಟಕ ಕಲೆ, ಸಾಹಿತ್ಯ, ಜಾನಪದ ಮತ್ತು ನಾಟಕ, ನೃತ್ಯ ಈ ಕ್ಷೇತ್ರಗಳಿಗೆ ಬೆಂಗಳೂರು ವಿಭಾಗದ ಒಂದು ಕೊಡುಗೆ ಏನು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ನೋಡಿ ಮಕ್ಕಳೇ, ಕಲೆ, ಸಾಹಿತ್ಯ, ಜಾನಪದ, ನಾಟಕ, ನೃತ್ಯ
ಈ ಒಂದು ಕ್ಷೇತ್ರದಲ್ಲಿ ಈ ಬೆಂಗಳೂರು ವಿಭಾಗದ ಒಂದು ಕೊಡುಗೆ ಏನು ಅನ್ನೋದರ ಕುರಿತು ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿರತಕ್ಕಂಥದ್ದನ್ನ ನೀವು ಈಗಾಗಲೇ ತಿಳಿದುಕೊಂಡಿದ್ದೀರಿ. ಅದರಲ್ಲಿ ಈ ಬೆಂಗಳೂರು ವಿಭಾಗದಲ್ಲಿ ರಾಷ್ಟ್ರಕವಿಯಾಗಿರ್ತಕ್ಕಂಥ ಕುವೆಂಪುರವರು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು, ಡಾಕ್ಟರ್ ಯು.ಆರ್. ಅನಂತಮೂರ್ತಿಗಳು ಇವರು 3 ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅಂತಕ್ಕಂಥ ವಿಷಯ ನಿಮಗೆ ಈಗಾಗಲೇ ತಿಳಿದುಕೊಂಡಿರ್ತಕ್ಕಂಥದ್ದು ನಾವು ಮಾತಾಡಿದ್ವಿ. ಈ 3 ಸಾಹಿತಿಗಳು ಇರತಕ್ಕಂಥ ಒಂದು ವಿಭಾಗ ಅದು ಯಾವುದು ಅಂದರೆ ಬೆಂಗಳೂರು ವಿಭಾಗ ಅಂತಕ್ಕಂಥದ್ದನ್ನ ನಾವು ನೆನಪಿನಲ್ಲಿಡಬೇಕಾಗ್ತದೆ. ಕಲೆ, ಸಾಹಿತ್ಯ ಮತ್ತು ಜಾನಪದ, ನಾಟಕ, ನೃತ್ಯ ಈ ಎಲ್ಲ ಕ್ಷೇತ್ರಗಳಿಗೆ ತನ್ನದಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನ ಈ ಬೆಂಗಳೂರು ವಿಭಾಗ ನೀಡಿರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಕೂಡ ಈ ಬೆಂಗಳೂರು ವಿಭಾಗ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಾಧಿಸಿರ್ತಕ್ಕಂಥ ಒಂದು ಸಾಧನೆ ಅಪಾರವಾಗಿರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಅಂತಕ್ಕಂಥದ್ದು ಬೆಳವಣಿಗೆಯನ್ನು ಕಂಡಿರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಅಕ್ಕ ಮಹಾದೇವಿ ಇರಬಹುದು, ಅಲ್ಲಮ ಪ್ರಭುಗಳು ಇರಬಹುದು, ಅವರೆಲ್ಲ ಈ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಗೆ ಸೇರಿರ್ತಕ್ಕಂಥ ಮಹನೀಯರು ಅಂತಕ್ಕಂಥದ್ದನ್ನ ನಾವು ಮರೆಯಬಾರದು ಅಂತಕ್ಕಂಥದ್ದು. ಹೀಗೆ ಅವತ್ತಿನ ಒಂದು ಕಾಲದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೂ ಕೂಡ ಅಪಾರವಾದ ಒಂದು ಕೊಡುಗೆಯನ್ನ ಈ ಬೆಂಗಳೂರು ವಿಭಾಗ ಅಂತಕ್ಕಂಥದ್ದು ನೀಡಿರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ನಾವು ಆಧುನಿಕ ಕಾಲಕ್ಕೆ ಏನಾದರೂ ಬಂದಿದ್ದೇ ಆದರೆ ಇವತ್ತಿನ ಒಂದು ಕಾಲದಲ್ಲಿ ಕೂಡ ಈ ಬೆಂಗಳೂರು ವಿಭಾಗದಲ್ಲಿ ಇರತಕ್ಕಂಥ ಅನೇಕ ಸಾಹಿತಿಗಳು, ಕವಿಗಳು ಇವರೆಲ್ಲ ಈ ಕನ್ನಡ ಭಾಷೆಯಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಅವರುಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥವರು ಯಾರು ಅಂದರೆ ಕುವೆಂಪುರವರಿರ್ಬೋದು, ಡಿ.ವಿ. ಗುಂಡಪ್ಪನವರಿರ್ಬೋದು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿರ್ಬೋದು, ನಿಸಾರ್ ಅಹಮದ್ ಅವರಿರ್ಬೋದು, ಟಿ.ಪಿ. ಕೈಲಾಸಂ ಅವರಿರ್ಬೋದು, ಹೀಗೆ ಅನೇಕ ಮಹನೀಯರು ಈ ಕನ್ನಡ ಭಾಷೆಯಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೆನಪಿನಲ್ಲಿರಬೇಕಾಗ್ತದೆ. ಹಾಗಾದರೆ ಈ ಸಾಹಿತ್ಯ ಕ್ಷೇತ್ರದಷ್ಟೇ ಈ ನಾಟಕ ಕ್ಷೇತ್ರ ಅಂತಕ್ಕಂಥದ್ದು ಕೂಡ ಬೆಂಗಳೂರು ವಿಭಾಗದಲ್ಲಿ ಅಪಾರವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಮಾಡ್ತಿದ್ದೀವಿ. ಮಕ್ಕಳೇ, ನಿಮಗೆಲ್ಲ ಗೊತ್ತಿರಬಹುದು, ಈ ನಾಟಕ ಕ್ಷೇತ್ರ ಅಂತಕ್ಕಂಥದ್ದು ಪ್ರಾಚೀನ ಕಾಲದಲ್ಲಿ ಸಾಕಷ್ಟು ಮನೋರಂಜನೆಯನ್ನು ನೀಡತಕ್ಕಂಥ ಒಂದು ಕ್ಷೇತ್ರ ಅಂತೇಳಿ ಇದನ್ನು ಕರೀತಾ ಇದ್ದಾರೆ. ಗುಬ್ಬಿ ವೀರಣ್ಣ ನಾಟಕ ಕಂಪನಿ ಅಂತಕ್ಕಂಥ ಒಂದು ಕಂಪನಿ ಬೆಂಗಳೂರಿನಲ್ಲಿ ಶತಮಾನೋತ್ಸವವನ್ನು ಕಂಡಿರ್ತಕ್ಕಂಥ ಒಂದು ನಾಟಕ ಕಂಪನಿ ಅಂತಕ್ಕಂಥ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಸುಬ್ಬಯ್ಯ ನಾಡು ಅಂತಕ್ಕಂಥವರು ಕೂಡ ಸಾಕಷ್ಟು ಈ ನಾಟಕ ಕ್ಷೇತ್ರದಲ್ಲಿ ಅಪಾರವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಹೀಗೆ ಈ ಬೆಂಗಳೂರು ವಿಭಾಗ ಅಂತಕ್ಕಂಥದ್ದು ಕೂಡ ನಾಟಕ ಕ್ಷೇತ್ರದಲ್ಲಿ ಕೂಡ ತನ್ನದೇ ಆಗಿರತಕ್ಕಂಥ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನ ಜಾನಪದ ಸಾಹಿತ್ಯ ಈ ಒಂದು ಕ್ಷೇತ್ರಕ್ಕೆ ನಾವು ಬಂದಿದ್ದೇ ಆದರೆ ಅದರಲ್ಲಿ ಎಚ್.ಎಲ್. ನಾಗೇಗೌಡರು ಅಂತಕ್ಕಂಥವರು ಇವರು ಜಾನಪದ ಲೋಕ ಅಂತಕ್ಕಂಥ ಒಂದು ಲೋಕವನ್ನ ಅಂದ್ರೆ ಜಾನಪದ ಲೋಕ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ರಾಮನಗರ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಜಾನಪದ ಲೋಕ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿರ್ತಕ್ಕಂಥ ಒಬ್ಬ ಮಹನೀಯ, ಅವರ ಹೆಸರು ಎಚ್.ಎಲ್. ನಾಗೇಗೌಡರು ಅಂತೇಳಿ ಅವರನ್ನು ಕರೀತಾ ಇದ್ದಾರೆ. ಹೀಗೆ ಈ ಬೆಂಗಳೂರು ವಿಭಾಗ ಅಂತಕ್ಕಂಥದ್ದು ಕಲೆ ಇರಬಹುದು, ಸಾಹಿತ್ಯ, ಜಾನಪದ, ನಾಟಕ, ನೃತ್ಯ ಇವೆಲ್ಲ ಕ್ಷೇತ್ರಗಳಲ್ಲಿ ಅಪಾರವಾಗಿರ್ತಕ್ಕಂಥ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾದರೆ ಮಕ್ಕಳೇ, ಇಲ್ಲಿಯವರೆಗೆ ನಾವು ನಮ್ಮ ಕರ್ನಾಟಕ ಬೆಂಗಳೂರು ವಿಭಾಗ ಅಂತಕ್ಕಂಥ ಒಂದು ಪಾಠದಲ್ಲಿ ಉದ್ದಿಮೆಗಳು ಅಂತಕ್ಕಂಥ ಒಂದು ಘಟಕವನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಆಧುನಿಕ ಕೈಗಾರಿಕಾ ವಲಯದ ನಿರ್ಮಾತೃ ಅಂತ ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ನಾವು ಕರೀತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಿದ್ದೀವಿ. ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಮುನ್ಸೂಚನೆಯನ್ನ ಕಾರ್ಯರೂಪಕ್ಕೆ ತಂದಿರತಕ್ಕಂಥ ಒಬ್ಬ ಮಹಾನ್ ಸಾಧಕ ಅಂತ ಇವರನ್ನ ನಾವು ಕರೀತಾ ಇದ್ದೀವಿ. 1923ರ ಒಂದು ಅವಧಿಯಲ್ಲಿ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನ ಇವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಿದ್ದೀವಿ. ಈಗ ಅದಕ್ಕೆ ಇರ್ತಕ್ಕಂಥ ಒಂದು ಹೆಸರು
ಸರ್ ಎಂ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅಂತ ಹೇಳಿ ಅದನ್ನು ಕರೀತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿ ರಾಷ್ಟ್ರಕವಿ ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಡಾಕ್ಟರ್ ಯು ಆರ್ ಅನಂತಮೂರ್ತಿ, ಈ ಮೂವರು ಮಹನೀಯರು ಬೆಂಗಳೂರು ವಿಭಾಗಕ್ಕೆ ಸೇರಿರ್ತಕ್ಕಂಥ ಮಹನೀಯರು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಹಾಗಾದರೆ ಇಲ್ಲಿಯವರೆಗೆ ನಾವು ಈ ಉದ್ಯಮಿಗಳು ಮತ್ತು ಕಲೆ, ಸಾಹಿತ್ಯ, ಜಾನಪದ, ನಾಟಕ, ನೃತ್ಯ ಇವೆಲ್ಲ ಕ್ಷೇತ್ರಗಳ ಒಂದು ಪರಿಚಯವನ್ನು ಮಾಡಿಕೊಂಡಿವಿ. ಹಾಗಾದರೆ ಇಲ್ಲಿಗೆ ಈ ಒಂದು ಅವಧಿಯನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.